ಸಾಕಷ್ಟು ಒಂದೂವರೆ ವರ್ಷದಿಂದ ನಡೀತಾ ಇದೆ. ಅದ್ರ ಬಗ್ಗೆ ಪದೇ ಪದೇ ಮಾತಾಡ್ತಕ್ಕಂಥ ಹೋಗಿಲ್ಲ. ನಾವು ಪ್ರಸಕ್ತ ರಾಜಕಾರಣವನ್ನು ಮಾತಾಡ್ತಾ ಹೋಗ್ತೀವಿ. ಆರ್ಗನೈಸೇಷನ್ ಶುಡ್ ಬಿ ಸ್ಟ್ರೆಂಥನ್ ಅಟ್ ದ ಬೂತ್ ಲೆವೆಲ್ ಟು ದ ಸ್ಟೇಟ್ ಲೆವೆಲ್. ಹಾಗಾಗಿ ನೀವು ನಮಗೆ ಈಗ ಮೇಷಾಜಿ ಅವರು ಹೇಳಿರ್ತಾರೆ, ನೀವು ಸ್ಟ್ರೆಂಥನ್ ಯುವರ್ ಬೂತ್. ನಿಮ್ಮ ಬೂತನ್ನ ನೀವು ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮಂಡಲವನ್ನ ನೀವು ರೆಡಿ ಮಾಡ್ಕೊಳ್ಳಿ. ರಾಷ್ಟ್ರವನ್ನ ಕಟ್ಟೋದಕ್ಕೆ ಮಂಡಲ ಮತ್ತು ಬೂತರೇ ಬೇರೆ ಇಂಪಾರ್ಟೆಂಟ್ ಹೊರತು ಇದು ರಾಷ್ಟ್ರದ ರಾಜಕಾರಣ ಅಲ್ಲ ಅಂತ ಹೇಳಿದಾರೆ. ದಟ್ ಈಸ್ ದ ಪ್ರಿನ್ಸಿಪಲ್ ವಿ ಆರ್ ಫಾಲೋಯಿಂಗ್. ನಾವು ಈ ಬೂತ್ ಮಟ್ಟದಲ್ಲಿ ರೆಡಿ ಆಗೋಣ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಇದೆ, ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಇದೆ. ಸೊ ರೌಂಡ್ ದ ಕಾರ್ನರ್ ಇರ್ಬೇಕಾದ್ರೆ ಅಂಡ್ ಎಲೆಕ್ಷನ್ಸ್ ಈ ಗೌರ್ಮೆಂಟ್ ಎಷ್ಟು ಇರ್ತದೆ ಇಲ್ಲ ಅನ್ನೋದು ದಟ್ ಈಸ್ ನಾಟ್ ಅವರ್ ಮ್ಯಾಟರ್. ಬಟ್ ಇನ್ ಕೇಸ್ ಸಮಥಿಂಗ್ ಹ್ಯಾಪನ್ಸ್, ಈಗ ಜಸ್ಟ್ ಇನ್ನೊಂದು 2 ವರ್ಷ ಇದೆ. 2 ವರ್ಷ ಅಂದ್ರೆ ಎಷ್ಟು ದಿನ ಆಯ್ತು? 700 ದಿನ ಆಯ್ತು. ಅದರಲ್ಲಿ ಏನಾದ್ರು ಅರ್ಲಿ ಎಲೆಕ್ಷನ್ಸ್ ಅಂತ ಕಾಲ್ ಮಾಡಿದ್ರೆ ಇವು ಜಸ್ಟ್ ನೀನು 350-400 ದಿನ ಇದೆ ನಮ್ಗೆ. ಅದ್ರ ರಜಾ ಗಿಜಾ ಎಲ್ಲ ತೆಗೆದುಬಿಟ್ರೆ 300 ದಿನ ಇದೆ. 300 ದಿನದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಉಚ್ಚಾಟನೆ ಆದ ಬಳಿಕ ರೆಬಲ್ ಟೀಮ್ ಒಂದ್ಸರಿ ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಿದ್ದಾವೆ. ಅದಕ್ಕೆ ಪೊಲಿಟಿಕಲ್ ಅಜೆಂಡಾಗಳನ್ನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಸ್ಲೈವ್ ಇರ್ತವೆ. ಯಾವಾಗ ಈ ವ್ಯತ್ಯಾಸಗಳು ಕಾಣ್ತವೋ ಅದನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಮ್ದಾಗಿದೆ. ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ, ನಮ್ಮ ಟೀಮೇ ಆ ಕೆಲಸವನ್ನು ಮಾಡಿದೆ. ಐ ಥಿಂಕ್ ವರ್ಕ್ ವಿಚಾರವಾಗಿ ನೋಬಡಿ ಸ್ಪೋಕ್. ನಮ್ಮ ಕರ್ನಾಟಕದಿಂದ ಧ್ವನಿ ಎತ್ತಿದ ಮೇಲೆ ಅದು ಒಂದು ಕಾನೂನು ಆಯ್ತು. ವಾಲ್ಮೀಕಿ ನಾವು ಎತ್ತಿದ್ವಿ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ನಾನಾ ಕಾರಣಕ್ಕೆ ಅದನ್ನ ನಿಲ್ಸಿದ್ವಿ. ಸೊ ನಾವು ಕೋರ್ಟ್ಗೆ ಹೋದ್ವಿ. ಕೋರ್ಟ್ಗೆ ವಾಸ್ ದ ಡೈರೆಕ್ಷನ್ಸ್ ಇನ್ ಫೇವರ್ ಆಫ್ ದ ವಾಲ್ಮೀಕಿ ಕಮ್ಯುನಿಟಿ. ಸುಳ್ಕೋರ್ರು ಬಗ್ಗೆನೂ ಅಷ್ಟೇ. ಇವಾಗ ಏನು ವೋಟರ್ ಲಿಸ್ಟ್ ಇದ್ರ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ, ಆಗ್ತಾ ಇದೆ. ಇದೆಲ್ಲದು ಇಲ್ಲಿಗಲ್ ಆಗಿ ಎಲೆಕ್ಷನ್ ಕಮಿಷನ್ ಅವ್ರನ್ನ ಒಂದು ಆಟೋನಮಸ್ ಬಾಡಿನ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಎಲೆಕ್ಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ. ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗುತ್ತೆ, ಸಿಸ್ಟಮ್ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ. ಸೊ ಎವ್ರಿ ವೇ ಇದಕ್ಕಿಂತ ಮುಂಚೆ ಸರ್ಕಾರ ಯಾರ್ದಿತ್ತು, ಅಥವಾ ಸ್ಥಳೀಯವಾಗಿ ಸರ್ಕಾರ ಇರುತ್ತೆ, ಅಥವಾ ನಿಮಗೆ ಎಲೆಕ್ಷನ್ ಲೀಸ್ಟ್ ರೆಡಿ ಮಾಡ್ತಕ್ಕಂಥದ್ದು ಆಲ್ ಪಾರ್ಟಿ BLA 1 ಇರ್ತಾರೆ, BLA 2 ಇರ್ತಾರೆ. ನಾವು ಕೆಲವೊಂದ್ಸದಲ್ಲಿ ನಾವೆಲ್ಲರೂ ಇರ್ತೀವಿ. ಅಲ್ಲಿ ದಿನನಿತ್ಯ ಬದಲಾವಣೆ ಆಗ್ತಾ ಇರ್ತದೆ. ಕೆಲವ್ರು ಹೋಗ್ತಾರೆ, ಕೆಲವ್ರು ಬರ್ತಾರೆ, ಕೆಲವ್ರು ಮನೆ ಬಿಟ್ಟು ಹೋಗ್ತಾರೆ, ಕೆಲವ್ರು ತೀರ್ಕೊಂಡು ಹೋಗ್ತಾರೆ, ಕೆಲವರು 18 ವರ್ಷಕ್ಕೆ ಸೇರಿಸ್ಕೊಂತಾರೆ. ಇವೆಲ್ಲವೂ BLA 2 ಒಂದು ಆಲ್ ಪಾರ್ಟಿ ಇರ್ತಾರೆ. ಆಮೇಲೆ ಅದಕ್ಕಂತ ಹೇಳ್ಬಿಟ್ಟು ನಿಮಗೆ ಕರಡು ವೋಟರ್ ಲಿಸ್ಟ್ ಮುಂಚಿತವಾಗಿ ಕೊಡ್ತಾರೆ. ಸ್ಕ್ರೂಟ್ನಿ, ನೀವು ಚೆಕ್ ಇಟ್ಟೆ. ಇವ್ರು ಯಾವ್ಯಾವ್ದು ಇದನ್ನ ಇಟ್ಕೊಂಡ್ಬಿಟ್ಟು ಒಂದು ಎಲೆಕ್ಷನ್ ಟೈಮಿಗೆ ಇದನ್ನೊಂದು ಇಂಟರ್ನ್ಯಾಷನಲ್ ಕರಪ್ಷನ್ ತರ ಅಥವಾ ಇಂಟರ್ನ್ಯಾಷನಲ್ ಒಂದು ಫ್ರಾಡ್ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರದ ಮೇಲೆ, ಅಥವಾ ಅದು ನೋಟ್ಸ್ ಬಿಜೆಪಿ ಸರ್ಕಾರ ಗವರ್ಮೆಂಟ್ ಆಫ್ ಇಂಡಿಯಾ ಮೇಲೆ, ಆಮೇಲೆ ಎಲೆಕ್ಷನ್ ಇಟ್ಸ್ ಶೇಮ್ ಅವರ್ ಇಂಡಿಯಾ ಅನ್ನೋ ತರ ಮಾಡ್ತಾರೆ ಕಾಂಗ್ರೆಸ್ ರಾಹುಲ್ ಜಿ. ಹಾಗಾಗಿ ಐ ಫೀಲ್ ಇಟ್ ಶುಡ್ ಬಿ ಮೋರ್ ಮೆಚೂರ್ಡ್, ಮೋರ್ ಟ್ರಾನ್ಸ್ಪರೆಂಟ್ ಆಲ್ಸೋ. ಅವ್ರಿಗೆ ಬೇಕು ಅಂದ್ರೆ ದೇ ಶುಡ್ ಗಿವ್ ಎನ್ ಅಪ್ಲಿಕೇಶನ್ ಟು ದ ಕೋರ್ಟ್ or to the election commission. Our leader of opposition, he is a shadow of the government. He can take any documents from anywhere. ಇಂಥ ಸಂದರ್ಭದಲ್ಲಿ ಹೋಗ್ಬಿಟ್ಟು ಈ ತರ ಇಡೀ ಭಾರತವನ್ನ ಗೊಂದಲದ ಹಾಕೋದು ಸೂಕ್ತ ಅಲ್ಲ. ಸರಿ, ಉಸ್ತುವಾರಿಗಳನ್ನ ಯಾರ್ಯಾರು ಯಾವ್ಯಾವ ಪ್ರಯತ್ನ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಇವಾಗ ಅಂತಿಮವಾಗಿ ವರಿಷ್ಠ ಪ್ರಯತ್ನಗಳು ಮಾಡಿಲ್ಲ ಅಂತಾನು ಹೇಳಿ, ನಾವು ಇಂಥವ್ರನ್ನೇ ಒಬ್ಬರನ್ನ ಮಾಡಿ ಅಂತ ಹೇಳಿಲ್ಲ. ಇವಾಗ ಯಾರನ್ನೋ ಒಬ್ಬರನ್ನ ಬದಲಾವಣೆ ಮಾಡ್ಬೇಕು ಅಂದ್ರೆ ನಮ್ಮ ಸ್ವಾರ್ಥಗಳಿದೆ ಅನ್ನೋದ ಟೀಮ್ಗೆ ನಾವು ಯಾರನ್ನಾರು ಒಬ್ಬರ ಹೆಸರನ್ನ ಪ್ರೊಜೆಕ್ಟ್ ಮಾಡ್ತೀವಿ. ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಕರೆಕ್ಷನ್ಸ್ ಮಾಡಿರ್ತೀವಿ. ಕರೆಕ್ಷನ್ಸ್ ಮಾಡಿದ್ರೆ 2028ಗೆ ಇಟ್ ವಿಲ್ ಬಿ ಬೆಟರ್. ನಮಗೆ ಟೈಮ್ ಇಲ್ಲ ಅನ್ನೋದನ್ನ ಮಾತ್ರ ನಾವು ಅಪ್ಡೇಟ್ ಮಾಡ್ತೀವಿ. ಕುಮಾರಸ್ವಾಮಿ ಅವ್ರನ್ನ ಮೇಕ್ ಮಾಡಿರ್ತಕ್ಕಂಥದ್ದು ಕೆಲವು ವಿಚಾರವಾಗಿ ಮತ್ತು ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ASLಗೆ ಅತಿ ಆಗಿರ್ತಕ್ಕಂಥ ಅವರು ಒತ್ತನ್ನು ಕೊಟ್ಟಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್, ಮತ್ತೆ ನಾವು ಟೀಮ್ ಎಲ್ಲರೂ ಹೋದ್ವಿ. ASLಗೆ ಜಾಸ್ತಿ ಚರ್ಚೆ ಆಯಿತು. ಸುಮಾರು ಇನ್ವೆಸ್ಟಿಂಗ್ ನಿಯರ್ಲಿ ಫ್ರಮ್ ಸೇಲ್ಸ್ ಸ್ಟಿಲ್ ಅಕಾರ್ಡೆಡ್ ಆಫ್ ಇಂಡಿಯಾ ಈಸ್ ಇನ್ವೆಸ್ಟಿಂಗ್ ಅಬೌಟ್ ನಥಿಂಗ್ ಲೆಸ್ 10,000 ಕೋಟಿ ಮೇಲೆ ಮಾಡಿಬಿಟ್ಟು ಅದನ್ನು ಮೊಡರ್ನೈಸ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಪುನಶ್ಚೇತನ ಮಾಡ್ಬೇಕಂತ ಹೊರಟಿದ್ದೆ. ಅದಕ್ಕೆ ಒಂದು ನಾನು ಬೆಂಗಳೂರಿನಲ್ಲಿದ್ದಾಗ ಹೋಗ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿದ್ದೆ. ಅದು ಒಂದು ಅವಕಾಶ ಸಿಕ್ತು. ಇನ್ನೊಂದು ಸರಿ ಅವ್ರಿಗೆಲ್ಲ ಅವರಿಂದನೂ ಒಂದು ಮಾರ್ಗದರ್ಶನ ಮಾಡಬೇಕಿತ್ತು. ಆ ವಿಚಾರ ಹೋಗಿದ್ದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಈಸ್ ಅವರ್ ಇಂಡಿಯಾ ಪಾರ್ಟ್ನರ್.
ಅವರ ಶಕ್ತಿಯಿಂದ ಸುಮಾರು ಒಂದು 5-6 ಪಾರ್ಲಿಮೆಂಟರಿ ಸೀಟು ಅಲ್ಲಿ ಅವರು ನಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾವುದೇ ಕಾರಣಕ್ಕೂ ಅವರು NDA ಜೊತೆ ಬಿಜೆಪಿ. ಸೊ ಅವ್ರು ಬಂದಿದ್ದರಿಂದ ಏನು ಸಿಂಗಲ್ ಆಗಿ ಹೋದಾಗ 104 ಹೋಗಿದ್ವಿ ನಾವು ಇಲ್ಲಿವರೆಗೂ. ಇವಾಗ ಅವರೆಲ್ಲರೂ ಬಂದಿರೋದ್ರಿಂದ 140 ನಮಗೆ ಹಾಗಾಗಿ ರಾಧಾಮೋಹನ್ ಸಿಂಗ್ ಅವ್ರ ಜೊತೆಗೆ ಏನ್ ಚರ್ಚೆ ಆಯ್ತು? ರಾಧಾಮೋಹನ್ ಅಗರ್ವಾಲ್ ಅವರ ಜೊತೆಗೆ ಪ್ರಸ್ತುತ ರಾಜಕಾರಣವನ್ನ ತಗೊಂಡೋಗ್ತಕ್ಕಂಥ ರೀತಿಯಲ್ಲಿ ಕೆಲವು ಸಮಸ್ಯೆಗಳೇನಿದ್ದಾವೆ ನಮ್ಮ ಕಡೆಯಿಂದ ಅಥವಾ ವ್ಯತ್ಯಾಸಗಳು ಅಥವಾ ಗೊಂದಲಗಳೇನಿದ್ದಾವೆ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ ಮತ್ತು ಸತತವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ವರಿಷ್ಠರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಅಹವಾಲುಗಳನ್ನ ಅವರು ಕೂಡ ಮೊನ್ನೆ ದಾವಣಗೆರೆ ವಿಚಾರ ಇರ್ಬೋದು ಅಥವಾ ಅನೇಕ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದಾರೆ. ಐ ಥಿಂಕ್ ನಾವೆಲ್ಲರೂ ಒಂದು ಸ್ವಲ್ಪ ಆರ್ಗನೈಸೇಷನ್ ಮ್ಯಾಟರ್ ಎಸ್ಪೆಷಲಿ ಬಿಜೆಪಿ ಹೇಗೆ ವರ್ಕ್ ಮಾಡಿದ್ವಿ ಅಥವಾ ವಾಲ್ಮೀಕಿ ಮಾಡಿದ್ವಿ ಅಥವಾ ಯಶವಂತವರು ಹೀಗೆಲ್ಲ ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡಿದ್ವಿ. ಅದೇ ರೀತಿಯಲ್ಲಿ ಕಬ್ಬಿನ ಬೆಳೆಗಾರರ ಬಗ್ಗೆ ತಗೊಂಡಂತ ಸರ್ಕಾರ ತಗೊಂಡಂತ ಧೋರಣೆ ಇರ್ಬೋದು ಅಥವಾ ಜೋಳ ಬಗ್ಗೆ ಮತ್ತು ಕ್ರಾಪ್ ಲಾಸಸ್ ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರಾಜ್ಯ ಇದನ್ನೆಲ್ಲದೂ ಮೇಜರ್ ಇತ್ತು. ಮತ್ತು ಎಲ್ಲಕ್ಕಿಂತ ಜಾಸ್ತಿ ಪೊಲಿಟಿಕಲ್ ಟರ್ಮೋಯಿಲ್ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಗಿ ತಾವು ಏನು ಮಾತಾಡಿ ಡೈರೆಕ್ಷನ್ಸ್ ಕೊಟ್ಟು ಇಟ್ ಇಸ್ ನಾಟ್ ಬಿನ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ನಾವು ಟೆನ್ಷನ್ ಕುತ್ಕೋಬಾರ್ದು. ಯು ಶುಡ್ ಗೆಟ್ ಮೋರ್ ಆರ್ಗನೈಸ್ಡ್ ಅಗೇನ್ಸ್ಟ್ ಕಾಂಗ್ರೆಸ್ ಅಂತ ನಮ್ಮ ವಿನಂತಿನ ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರು. ನಮಗೇನು ಹಾಗೆ ಮುಂದಕ್ಕೆ ಮಾಡೋಣ ಇದನ್ನ ಮಾರ್ಗದರ್ಶನ ಮಾಡಿದ್ವಿ. ಸೊ ಈ ಪಾರ್ಲಿಮೆಂಟ್ ಆದ್ಮೇಲೆ ಈ ಅಸೆಂಬ್ಲಿ ಆದ್ಮೇಲೆ ಇದೆಲ್ಲವನ್ನೂ ಸರಿಯಾದ ಮಾಡೋಣ ಅಂತ ಹೇಳಿ ಮಾರ್ಗದರ್ಶನ ಮಾಡಿದ್ವಿ. ಪಾಸಿಟಿವ್ ಇದೆಯಾ ಸರ್? ಪಾಸಿಟಿವ್ ಪಾರ್ಟಿ ಇಸ್ ಪಾಸಿಟಿವ್. ಪಾರ್ಟಿ ಬಿಜೆಪಿ ಪಾರ್ಟಿ ಇಸ್ ಪಾಸಿಟಿವ್. ರಿಸಲ್ಟ್ ಸ್ಪೀಕ್ಸ್, ದ ಆನ್ಸರ್ ಸ್ಪೀಕ್ಸ್. ಸರ್, ಈಗ ನೀವು ಹೇಳೋದು ಗೋಲ್ಡನ್ ಆಪರ್ಚುನಿಟಿಗಳನ್ನ ನಾನು ವಾದ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಫ್ರಮ್ ಪಾರ್ಟಿ ಬಟ್ ಎತ್ತಾಳವ್ರು ಹಿಂದುತ್ವವನ್ನು ಆಮೇಲೆ ಸಾಕಷ್ಟು ಹಿಂದುತ್ವದ ಬಗ್ಗೆ ಅವ್ರು ಪ್ರಚಾರನೂ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿಯ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಅನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ನಮ್ಗಿಂತನೂ ಜಾಸ್ತಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಅವರು ರಾಜಕಾರಣ ಇವತ್ತಿದ್ದೇನು ಅದೇನು ಮಾಡ್ತಾರೆ ಬೇರೆ. ನಾವು ಎಷ್ಟೋ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮಗೂ ಕೂಡ ಗೊತ್ತಿಲ್ಲ. ಬಿಕಾಸ್ ಆ ಥರ ಪಬ್ಲಿಸಿಟಿ ಮಾಡ್ಕೊಬೇಕು ಅನ್ನೋ ಉದ್ದೇಶ ನಮ್ಮ ಟೀಮಿಗೆ ಆಗಲಿಲ್ಲ, ಅವಾಗೂ ಇರಲಿಲ್ಲ, ಇವಾಗೂ ಇಲ್ಲ. ನಮ್ಮ ಉದ್ದೇಶ ಇರತಕ್ಕಂಥದ್ದು 2028ಗೆ ಬಿಜೆಪಿ ಫುಲ್ ಫ್ಲೆಡ್ಜ್ ಆಗಿ ಒಂದು ಗೌರ್ಮೆಂಟ್ ಅವ್ರಿಗೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರ ನೇತೃತ್ವ ಅಂತ ಹೇಳೋದು ಸಾಮೂಹಿಕ ನೇತೃತ್ವ ಬಿಜೆಪಿ ನಂಬಿದೆ. ಎವರ್ ಇಂಡಿವಿಜುವಲ್ ಆಗಿ ಯಡಿಯೂರಪ್ಪನವರು ಇಸ್ ಆನೆಸ್ಟ್ ಲೀಡರ್ ಅಂತ ಹೇಳ್ತೀವಿ. ಅವ್ರ ಮೇಲೆ ಹೋದ್ ಸರಿ ನಾವು ಚುನಾವಣೆಗಳನ್ನು ಮಾಡಿದ್ದೀವಿ. ದಟ್ ಡಸಂಟ್ ಮೀನ್ ದಟ್ ಆರ್ಗನೈಸೇಷನ್ ಅವ್ರು ತಗೊಂಡೋಗಿಲ್ಲ ಅಂತ. ನಮ್ಮನ್ನೆಲ್ಲ ಇಟ್ಕೊಂಡು ಹೋಗಿದ್ದಾರೆ. ನಾವು ಯಡಿಯೂರಪ್ಪನವರು ಒಂದು ಸ್ಟೇಜಲ್ಲಿ ಇದ್ದಾರೆ. ಅವರ ಹೆಸರನ್ನ ಅಥವಾ ಸದಾನಂದ ಅನೇಕ ನಾಯಕರುಗಳಿದ್ದಾರೆ. ಹಾಗಾಗಿ ಎಲ್ಲವೂ ಜೊತೆಗೆ ತಗೊಂಡು ಹೋಗ್ತಾರೆ ಅಂತ ಕೆಲಸ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.